ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ವರ್ಸಸ್ ಮೆಟಾ ಆಡ್ಸ್. ಗೂಗಲ್ ಆಡ್ಸ್ ಯಾವಾಗ ಯೂಸ್ ಮಾಡಬೇಕು, ಮೆಟಾ ಆಡ್ಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಏನೋ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆದಾಗ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ವಿಡಿಯೋ ನೀವು ನೋಡ್ಬೋದು ಅಂಡ್ ಜಾಸ್ತಿ ಬೇಗ ನೀವು ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ಜಾಸ್ತಿ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್, ಸೊ ದ್ಯಾಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಯೂಟ್ಯೂಬ್ ಅಲ್ಗೋರಿಥಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ. ಯಾವಾಗ ನಂಗೆ ಈ ವಿಡಿಯೋ ಪುಷ್ ಬರುತ್ತೆ, ನಂಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ. ರೈಟ್, ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಬಿಸ್ನೆಸ್ ಜೊತೆ ಆಗಲಿ, ಯಾರೇ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಂತ ಇರ್ತಾರಲ್ಲ, ಅಟ್ ವೆರಿ ಲೋ ಕಾಸ್ಟ್, ತುಂಬಾ ಅಸ್ಥಿರ ಇರ್ತಾರಲ್ಲ, ಅಂಥವ್ರಿಗೆ ನಾನು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾಡಬೇಡಿ ಸ್ಟಾರ್ಟಿಂಗ್ ಅಲ್ಲೇ. ಸೊ ಈ ವಿಡಿಯೋ ಕೂಡ ಜಾಸ್ತಿ ಪುಷ್ ಸಿಗುತ್ತೆ ಅಂಡ್ ಜಾಸ್ತಿ ವ್ಯೂಸ್ ಕೂಡ ಬರುತ್ತೆ. ಇಲ್ಲಿ ನನಗೆ ವ್ಯೂಸ್ ಜಾಸ್ತಿ ಬರೋದಕ್ಕಿಂತ ಪಾಯಿಂಟ್ ಅಲ್ಲ, ಜಾಸ್ತಿ ರಿಲೆವೆಂಟ್ ವ್ಯೂಸ್ ಬರಬೇಕು. ರೈಟ್, ಬರೀ ವ್ಯೂಸ್ ಬರೋದಲ್ಲ, ರಿಲೆವೆಂಟ್ ವ್ಯೂಸ್ ಅಂದ್ರೆ ಈ ಕಂಟೆಂಟ್ ನ ನೋಡುವಂತ ಸೆಕ್ಟರ್ ಏನ್ ಜನ ಇರ್ತಾರೆ ಸೆಕ್ಷನ್, ಅವರಿಗೆ ಈ ಕಂಟೆಂಟ್ ಹೋಗ್ಬೇಕು. ರೈಟ್, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಯಾರು ರಿಸರ್ಚ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಈ ಕಂಟೆಂಟ್ ಹೋಗಬೇಕು. ಅದಕ್ಕೆ ನೀವು ನಾನು ಈ ವಿಡಿಯೋಸ್ ಲೈಕ್ ಮಾಡ್ಬೇಕು. ನೀವು ಯಾವಾಗ ಲೈಕ್ ಮಾಡ್ತೀರಾ, ಗೂಗಲ್ ಅಲ್ಗೋರಿಥಮ್ಗೆ, ಯೂಟ್ಯೂಬ್ ಅಲ್ಗೋರಿಥಮ್ ಗೊತ್ತಾಗುತ್ತೆ, ಓಕೆ ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಹುಡುಕ್ತಿರೋ ಅಂತ ಪೀಪಲ್ ನಾವು ಈ ಕಂಟೆಂಟ್ ತೋರಿಸ್ಬೇಕಂತ ಹೋಗುತ್ತೆ. ರೈಟ್, ನನ್ನ ಉದ್ದೇಶ ವಿಡಿಯೋಸ್ ಮಾಡ್ತಾರೆ ಜಾಸ್ತಿ ವ್ಯೂಸ್ ಬರಲಿ ಅಂತ ನಾನು ಮಾಡ್ತಿಲ್ಲ. ನಾನು ಏನ್ ಸೆಕ್ಷನ್ ಆಫ್ ಆಡಿಯನ್ಸ್ ಇದ್ದಾರೆ, 10 ಜನ ಆಡಿಯನ್ಸ್ ಇದ್ರು ಕೂಡ ಆ 10 ಜನ ಆಡಿಯನ್ಸ್ಗೆ ನಾನು ಸರ್ವ್ ಮಾಡಬೇಕು. ರೈಟ್, ಸೊ ಅಂಥವ್ರಿಗೆ ವಿಡಿಯೋ ರೀಚ್ ಆಗಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಿಮ್ಗೆ ಏನೋ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ರೈಟ್, ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಡಿಸ್ಕ್ರಿಪ್ಷನ್ಲಿ ವಾಟ್ಸಪ್ ಗ್ರೂಪ್ಗೆ ನಾನು ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಸೊ ದ್ಯಾಟ್ ಏನೋ ಪ್ರತಿಯೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟು ನಿಮಗೆ ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗುತ್ತೆ. ರೈಟ್, ಸೊ ಇಲ್ಲಿ ನೀವು ಕಲೆ ಜೊತೆಗೇನೆ ನಾನು ಕೂಡ ಕಲಿತಾ ಇದ್ದೀನಿ. ರೈಟ್, ಇಲ್ಲಿ ಒಬ್ಬರೇ ಕಲಿತಿಲ್ಲ, ನೀವು ಹೆಂಗ್ ನನ್ನ ಹತ್ರ ಕಲಿತಿದ್ರಲ್ಲ, ನಾನು ಆಚೆಗಡೆ ಹೋಗಿ ದುಡ್ಡು ಕೊಟ್ಬಿಟ್ಟು ಏನೋ ಕೆಲವೊಂದು ಪ್ಲಾಟ್ಫಾರ್ಮ್ಗಳಿದೆ, ಅಲ್ಲಿ ನಾನು ದುಡ್ಡು ಕೊಟ್ಬಿಟ್ಟು ಕಲ್ತು ಬಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆನಾ, ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗಿ. ನನಗೊಂದು ಏನು ನಾಲೆಜ್ ಇದೆ, ಖಂಡಿತ ನಾನು ಕೆಲವೊಂದು ಹಲವಾರು ತಪ್ಪುಗಳು ಮಾಡಿರ್ತೀನಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಏನು ಪರ್ಫೆಕ್ಷನಿಸಮ್ ಅನ್ನೋದು ಇಲ್ವೇ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಇಲ್ಲಿ ಏನಂದ್ರೆ ಟ್ರಯಲ್ ಅಂಡ್ ಟೆಸ್ಟ್ ಮಾಡ್ತಾ ಇರಬೇಕು. ಸೊ ನಾನು ಏನಂದ್ರೆ, ನನ್ಗೆ ಬಿಕಾಸ್ ಗ್ರಿಪ್ ಬೇಸಿಕ್ಸ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಟ್ರಯಲ್ ಅಂಡ್ ಟೆಸ್ಟಿಂಗ್ ನಂಗೆ ಆಪ್ಷನ್ ಸಿಗುತ್ತೆ. ನೀವು ಈ ಸ್ಟೇಜ್ ಅಲ್ಲಿ ಏನು ಅಕಸ್ಮಾತ್ ಏನೋ ಫ್ರೆಶರ್ ಆಗಿದ್ರೆ ಕೈ ಸುಟ್ಕೊಳ್ಳೋ ಜಾಸ್ತಿ, ಆಮೇಲೆ ನಿಮ್ಗೆ ತಪ್ಪು ಮಾಡೋಕೆ ಅಷ್ಟು ಅವಕಾಶಗಳಿದೆ. ಬಿಕಾಸ್ ಅಲ್ಲಿ ನಿಮ್ಮನ್ನ ಹೈರ್ ಮಾಡೋರು ತುಂಬಾ ಜನ ನಿಮ್ಮ ನಾಲೆಜ್ ಚೆಕ್ ಮಾಡ್ತಾರೆ. ರೈಟ್, ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ, ಅಲ್ಲಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಏನೇನು ಇರ್ಬೋದು ಅಂತ. ಬರೋ ದಿನದಲ್ಲಿ ತುಂಬಾ ಆಕ್ಟಿವ್ ಆಗಿ ಇನ್ನೂ ಇರ್ತೀನಿ. ರೈಟ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಸದ್ಯದಲ್ಲೇ ಲಾಂಚ್ ಮಾಡ್ತಾ ಇರ್ತೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಯಾವಾಗ ಬರೋಂಥ ದಿನದಲ್ಲಿ. ರೈಟ್, ದಯವಿಟ್ಟು ಅದನ್ನು ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ 2 ತರ ಮಾರ್ಕೆಟಿಂಗ್ ಇದೆ. ಒಂದು ಇಂಟೆಂಟ್ ಬೇಸ್ಡ್, ಇನ್ನೊಂದು ಇಂಟ್ರೆಸ್ಟ್ ಬೇಸ್ಡ್. ಇಂಟೆಂಟ್ ಬೇಸ್ಡ್ ಅಂದ್ರೆ ಏನು, ಉದ್ದೇಶ. ಇಂಟ್ರೆಸ್ಟ್ ಬೇಸ್ಡ್ ಅಂದ್ರೆ ಆಸಕ್ತಿ. ರೈಟ್, ಇಲ್ಲಿ ಇಂಟೆಂಟ್ ಬೇಸ್ಡ್ ಅಂದ್ರೆ ಏನು, ನಾನೇ ಎಫರ್ಟ್ ಹಾಕಿ ಕೀವರ್ಡ್ ಆಗ್ತಾ ಇದ್ದೀನಿ. ನಾನೇ ಎಫರ್ಟ್ ಹಾಕಿ ಒಂದು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಎಫರ್ಟ್ ಆಗ್ತಾ ಇದ್ದೀನಿ ಅದನ್ನ ಪ್ರಾಡಕ್ಟ್ ಸರ್ವಿಸ್ನ ಹುಡುಕಕ್ಕೆ. ರೈಟ್, ಫಾರ್ ಎಕ್ಸಾಂಪಲ್ ಗೂಗಲ್. ಇಲ್ಲಿ ಗೂಗಲ್ ಅಲ್ಲಿ ನೀವು ನೋಡಿದ್ರೆ ಇದು ಇಂಟೆಂಟ್ ಬೇಸ್ಡ್. ನನ್ನ ಇಂಟೆನ್ಷನ್ ಏನಿದೆ ಕರೆಕ್ಟ್ ಆಗಿದೆ. ನನ್ನ ಇಂಟೆನ್ಷನ್ ನನಗೇನು, 2 BHK ಫ್ಲಾಟ್ಸ್ ನಿಯರ್ ಮೀ ಅಂದ್ರೆ ನನಗೆ ಮೈಂಡ್ ಅಲ್ಲಿ ಕ್ಲಾರಿಟಿ ಇದೆ, ನಂಗೆ ಏನ್ ಬೇಕು ಅಂತ. ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಬಟ್ ನಂಗೆ ಏನ್ ಬೇಕು ಅನ್ನೋದು ನಂಗೆ ಕ್ಲಾರಿಟಿ ಇದೆ. ರೈಟ್, ಸೊ ಇಲ್ಲಿ ಇದಕ್ಕೆ ನಾವು ಏನಂತೀವಿ, ಇಂಟೆಂಟ್ ಬೇಸ್ ಅಂತ. ಇಲ್ಲಿ ನೀವು ಪಿಕ್ಚರ್ ನೋಡ್ಬೋದು. ಇಲ್ಲಿ ಈ ಪಿಕ್ಚರ್ ಅಲ್ಲಿ ಒಬ್ಬ ವ್ಯಕ್ತಿ ಟೈಪ್ ಮಾಡ್ತಿದ್ದಾನೆ. ರೈಟ್, ಟೈಪ್ ಮಾಡ್ಕೊಂಡು ಈಸ್ ಲುಕಿಂಗ್ ಫಾರ್ ಸಮ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ವಿಚ್ ಈಸ್ ಇಂಟ್ರೆಸ್ಟೆಡ್. ರೈಟ್, ಇಲ್ಲಿ ಇಂಟೆಂಟ್ ಬೇಸ್ಡ್ ಅಲ್ಲಿ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ನಿಮ್ಮ ಪ್ರಾಡಕ್ಟು ತುಂಬಾ ಹೈ ಟಿಕೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲಾಟ್ಸ್. ರೈಟ್, 2 BHK ಫ್ಲಾಟ್ಸ್ ಅಂದ್ರೆ ನಾನು ಫೇಸ್ಬುಕ್ಗೆ ಹೋಗಲ್ಲ, ಖಂಡಿತ ನಾನು ಗೂಗಲಿಗೆ ಬಂದು ಹುಡುಕ್ತೀನಿ 2 BHK ಫ್ಲಾಟ್ಸ್ ಇದೆ ಅಂತ. ಅಕಸ್ಮಾತ್ ನನಗೆ ಕಾರ್ ತಗೋಬೇಕಂತ ಅನ್ಸ್ಕೊಳ್ಳೋಣ, ನಾನು ಟೈಪ್ ಮಾಡ್ತೀನಿ ಬೆಸ್ಟ್ ಕಾರ್ಸ್ ಅಂಡರ್ 20 lakhs, ಬೆಸ್ಟ್ ಕಾರ್ಸ್ ಅಂಡರ್ 15 lakhs. ರೈಟ್, ಸೊ ಈಗ ಅಕಸ್ಮಾತ್ ನನಗೆ ತುಂಬಾ ಕಾಸ್ಟ್ಲಿ ಐಟಮ್ಸ್ ಯಾರು ಇದ್ರೆ, ನಿಮ್ದು ಏನಾದ್ರು ಅಕಸ್ಮಾತ್ ತುಂಬಾ ಕಾಸ್ಟ್ಲಿ ಐಟಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್. ರೈಟ್, ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದು ಏನದು ಇಮೇಲ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ ಬೇಕು ಅಂತ ಅನ್ಕೊಳ್ಳೋಣ. ಇಮೇಲ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ ಏನು ಮಾಡ್ತೀವಿ, ಬಂದು ಟೈಪ್ ಮಾಡ್ತೀರಾ ಬೆಸ್ಟ್ ಇಮೇಲ್ ಮಾರ್ಕೆಟಿಂಗ್ ಸಾಫ್ಟ್ವೇರ್. ರೈಟ್, ಆ ಥರ ಇಂಟೆನ್ಷನ್ ಇರುತ್ತಲ್ಲ, ತುಂಬಾ ಹೈ ಟಿಕೆಟ್ ಇರೋದು, ತುಂಬಾ ಹೈ ವ್ಯಾಲ್ಯೂ ಇರೋದು, ಅಂತ ಪ್ರಾಡಕ್ಟ್ ನಿಮ್ದೇನೋ ಇದ್ರೆ, ಅಂತ ಸರ್ವಿಸ್ ನೀವೇನೋ ಪ್ರೊವೈಡ್ ಮಾಡ್ತೀರಿ, ದಯವಿಟ್ಟು ಗೂಗಲ್ ಆಡ್ಸ್ಗೆ ಇನ್ವೆಸ್ಟ್ ಮಾಡಿ. ರೈಟ್, ಹಂಗಂದ್ಬಿಟ್ಟು ಫೇಸ್ಬುಕ್ ಮಾಡ್ಬೇಕಂತೇನಿಲ್ಲ, ಬಟ್ ಏನಂದ್ರೆ ನಿಮಗೆ ಗೂಗಲ್ ಆಡ್ಸ್ ಅಲ್ಲಿ ಅವರಾಗಿ ಹುಡ್ಕೊಂಡ್ ಬರ್ತಿದ್ದಾರೆ. ರೈಟ್, ಅಕಸ್ಮಾತ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ರೆಸಾರ್ಟ್ ನೋಡ್ತಾ ಇದ್ದೀರಾ ಅನ್ಕೊಳ್ಳೋಣ, ಫ್ಯಾಮಿಲಿ ಏನೋ ಗೆಟ್ ಟುಗೆದರ್ ಮಾಡೋದಕ್ಕೆ, ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಫ್ಯಾಮಿಲಿ ರೆಸಾರ್ಟ್ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ನೀವೇನು ಮಾಡ್ತೀರಾ, ಗೂಗಲ್ಗೆ ಹೋಗ್ಬಿಟ್ಟು ಟೈಪ್ ಮಾಡ್ತೀರಾ, ಏನು ಟೈಪ್ ಮಾಡ್ತೀರಾ, ಬೆಸ್ಟ್ ರೆಸಾರ್ಟ್ಸ್ ಟು ಸೆಲೆಬ್ರೇಟ್ ಬರ್ತ್ಡೇ ಅಂತ. ರೈಟ್, ಅದನ್ನು ಟೈಪ್ ಮಾಡಿದಾಗ ನಿಮಗೆ ಆಡ್ಸ್ಗಳು ಬರುತ್ತೆ. ರೈಟ್,
ಸೊ ಇಲ್ಲಿ ಇದನ್ನು ನಾವು ಇಂಟೆಂಟ್ ಬೇಸ್ಡ್ ಅಂತ ನಾವು ಕರಿತೀವಿ, ರೈಟ್? ಇಲ್ಲಿ ಇನ್ನೊಂದಿದೆ ಇಂಟ್ರೆಸ್ಟ್ ಬೇಸ್ಡ್, ರೈಟ್? ಇಂಟ್ರೆಸ್ಟ್ ಬೇಸ್ಡ್ ಅಂದ್ರೆ ಏನು? ನಿಮ್ಗೆ ಆಸಕ್ತಿ ಇರಬಹುದು ಅಂತ ಫೇಸ್ಬುಕ್ ಗೊತ್ತಿರುತ್ತೆ, ರೈಟ್? ಬಿಕಾಸ್ ನೀವೇನ್ ಮಾಡಿರ್ತೀರಾ, ಈ ವೆಬ್ಸೈಟ್ಗಳು ಹೋಗಿರ್ತೀರಲ್ವಾ, ಇವರು ಕೂಡ ಫೇಸ್ಬುಕ್ದು ಪಿಕ್ಸೆಲ್ ಟ್ರ್ಯಾಕ್ ಹಾಕಿರ್ತಾರೆ. ಫೇಸ್ಬುಕ್ದು ಕೋಡ್ ಇರುತ್ತಲ್ಲ, ನೀವು ಅಕಸ್ಮಾತ್ ಇಲ್ಲಿ ಹಾಕಿರ್ತೀರಾ, ರೈಟ್? 2 BHK ಫ್ಲಾಟ್ಸ್ ನಿಯರ್ ಮೀ ಅಂತ, ಓಕೆನಾ? 2 BHK ಫ್ಲಾಟ್ಸ್ ನಿಯರ್ ಉಂಟು, ಇದು ಯಾವುದೋ ಒಂದು ಆಡಿಗೆ ಹೋಗ್ತೀರಿ, ಏನ್ ಮಾಡ್ತೀರಾ, ಇಲ್ಲಿ ಗೋದರ್ಸ್ ಪ್ರಾಪರ್ಟೀಸ್ ಅಂತ ಇದೆ, ಗೋದರ್ಸ್ ಪ್ರಾಪರ್ಟೀಸ್ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀರಾ, ರೈಟ್? ಅವ್ರು ಕ್ಲಿಕ್ ಮಾಡಿದಾಗ ಅವ್ರ ವೆಬ್ಸೈಟ್ಗೆ ಹೋಗ್ತೀರಾ. ಇಲ್ಲಿ ಏನಾಗೋದು ಗೊತ್ತಾ, ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಅವರು ಫೇಸ್ಬುಕ್ ಪಿಕ್ಸೆಲ್ ಹಾಕಿರ್ತಾರೆ. ಅವ್ರು ಬರೀ ಗೂಗಲ್ ಆಡ್ಸ್ ರನ್ ಮಾಡ್ತಿರಲ್ಲ, ಫೇಸ್ಬುಕ್ ಕೂಡ ರನ್ ಮಾಡ್ತಿರ್ತಾರೆ, ರೈಟ್? ಜಾಸ್ತಿ ಕೇಸಲ್ಲಿ, ರೈಟ್? ಇಲ್ಲಿ ಏನಾಗುತ್ತೆ, ನೀವು ಒಂದ್ಸತಿ ರೀಚ್ ಆದ್ಮೇಲೆ ಈ ವೆಬ್ಸೈಟ್ಗೆ ಹೋದ್ಮೇಲೆ ಆ ಪಿಕ್ಸೆಲ್ ಟ್ರ್ಯಾಕ್ ಇರುತ್ತಲ್ಲ, ಅದು ನಿಮ್ಮನ್ನ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಓಕೆ, ಈ ವೆಬ್ಸೈಟ್ ಬಂದಿದ್ರೆ ಇವರು ಫೇಸ್ಬುಕ್ ಬರ್ತಾರೆ, ಈಗ ಹುಡುಕಕ್ಕೆ ಏನೋ ಬೇರೆ ನೋಡಿಕ್ ಬರ್ತೀವಿ, ಇವ್ರು ಏನೋ ಇಷ್ಟ ಇರಲ್ಲ, ಬಟ್ ಫೇಸ್ಬುಕ್ ಬರ್ತಾರೆ. ಫೇಸ್ಬುಕ್ ಅಲ್ಲಿ ಕೂಡ ಇವ್ರು ಆಡ್ ನೋಡ್ತಾರೆ, ರೈಟ್? ಫೇಸ್ಬುಕ್ ಅಲ್ಲಿ ಕೂಡ ಇವ್ರು ಆಡ್ ನೋಡ್ತಾರೆ. ಯಾಕಂದ್ರೆ ಅವರು ಈ ವೆಬ್ಸೈಟ್ ಹೋದಾಗ ಆ ವೆಬ್ಸೈಟ್ ಒಳಗೆ ಪಿಕ್ಸೆಲ್ ಟ್ರ್ಯಾಕ್ ಇತ್ತು, ರೈಟ್? ಫೇಸ್ಬುಕ್ ಪಿಕ್ಸೆಲ್ ಟ್ರ್ಯಾಕ್ ಇತ್ತು, ಅದಕ್ಕೆ ಅವರು ಇಲ್ಲಿ ಬರ್ತಾರೆ. ಇಲ್ಲೇನಾಗುತ್ತೆ, ಇಂಟ್ರೆಸ್ಟ್ ಬೇಸ್ಡ್. ನಾನು ಇಲ್ಲಿ ಇಂಟ್ರೆಸ್ಟ್ ಬೇಸ್ ಏನಿದೆ, ಇಲ್ಲಿ ಬಂದಿರೋರು ಇಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಂತ. ನಾನೀಗ ರಿಯಲ್ ಎಸ್ಟೇಟಿಗೆ ಬಂದೀನಿ, ಇಲ್ಲಿ ನನಗೆ ಆಡ್ ಬಂದಿದೆ ಫುಡ್ದು, ರೈಟ್? ಇವ್ರೇನ್ ಮಾಡಿರ್ತಾರೆ ಗೊತ್ತಾ, ಯಾರ್ಯಾರು ರಿಯಲ್ ಎಸ್ಟೇಟ್ ಲೈಕ್ ಮಾಡಿರ್ತಾರೋ ಅವ್ರಿಗೆ ನಾನು ಫುಡ್ ಆಡ್ ತೋರಿಸು ಅಂತ ಹೇಳಿರ್ತಾರೆ, ಟಾರ್ಗೆಟ್ ಮಾಡ್ಬೇಕಾರೆ, ರೈಟ್? ಇದು ಇಂಟೆಂಟ್ ಬೇಸ್ಡ್, ಇದು ಇಂಟ್ರೆಸ್ಟ್ ಬೇಸ್ಡ್, ರೈಟ್? ಇದು ಉದ್ದೇಶವಾಗಿ ನಾವೇ ಹುಡುಕೋದು. ಇಲ್ಲಿ ನಮಗೆ ಆಸಕ್ತಿ ಇರಬಹುದು, ಓಕೆನಾ? ಓಕೆ, ಇವ್ರು ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಫುಡ್ ರೇಸ್ ಅನ್ನೋ ಒಂದು ಕಂಪ್ನಿ, ರೈಟ್? ಇದು ಸ್ಪಾನ್ಸರ್ಡ್. ಇವ್ರು ಏನ್ ಮಾಡಿರ್ತಾರೆ ಗೊತ್ತಾ, ಯಾರಾದ್ರೂ ರಿಯಲ್ ಎಸ್ಟೇಟ್ ಬಗ್ಗೆ ಹುಡುಕ್ತಿದ್ರೆ, ಇಲ್ಲಾಂದ್ರೆ ಯಾರಾದ್ರೂ ಏನಾದ್ರು ಸೋಷಿಯಲ್ ಮೀಡಿಯಾ ಬಗ್ಗೆ ಇದ್ರೆ ಅವ್ರಿಗೆ ನಾನು ಆಡ್ಸ್ ತೋರಿಸು ಅಂತ ಇವರು ಟಾರ್ಗೆಟ್ ಮಾಡಿರ್ಬೋದು. ಇದು ಒಂದು ಜಸ್ಟ್ ಎಕ್ಸಾಂಪಲ್, ರೈಟ್? ಸೊ ನಿಮ್ಗೆ ಯಾವುದೇ ಆಗಲಿ, ನೀವು ಆಡ್ ರನ್ ಮಾಡ್ಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಂಟೆಂಟ್ ಬೇಸ್ಡ್ ಇಂಟ್ರೆಸ್ಟ್ ಬೇಸ್ಡ್ ಟಾರ್ಗೆಟಿಂಗ್ ಮಾಡ್ಕೊಂಡು. ಮೆಜಾರಿಟಿ ಇಂಟೆಂಟ್ ಬೇಸ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇದ್ರೆ, ಹೈ ವ್ಯಾಲ್ಯೂ ಕೊಡುವಂತ ಇದ್ರೆ ಇಂಟೆಂಟ್ ಬೇಸ್ ಮಾಡಿ. ಇಂಟ್ರೆಸ್ಟ್ ಬೇಸ್ಡ್ ಇದ್ರೆ ನೀವು ಫೇಸ್ಬುಕ್ ಮಾಡಿ. ಯೂಶಲಿ ಫುಡ್ ಕಂಪನೀಸ್ಗಳು, FMB ಇರ್ತಾರಲ್ಲ, ಫುಡ್ ಅಂಡ್ ರೆಸ್ಟೋರೆಂಟ್ಸ್, ಅವ್ರು ಜಾಸ್ತಿ ಫೇಸ್ಬುಕ್ ಯೂಸ್ ಮಾಡೋದು, ರೈಟ್? ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಯೂಸ್ ಮಾಡ್ತಾರೆ. ಇಲ್ಲಿ ಅವರು ಗೂಗಲ್ ಅಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಗೂಗಲ್ ಅಲ್ಲಿ ನಿಮಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂಡ್ ನಿಮಗೆ ಕನ್ವರ್ಷನ್ ಕೂಡ ಕಡಿಮೆ ಇರುತ್ತೆ. ಫೇಸ್ಬುಕ್ ಅಲ್ಲಿ ಆದ್ರೆ ನಿಮ್ಗೆ ಅಲ್ಲೇ ಆರ್ಡರ್ ಮಾಡ್ಬೋದು, ತುಂಬಾ ಹಂಗ್ರಿ ಇರ್ಬೋದು. ಸೊ ಫೇಸ್ಬುಕ್ ಅಲ್ಲಿ ರೆಸ್ಟೋರೆಂಟ್ ಬಿಸ್ನೆಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಗೂಗಲ್ ಕೂಡ ವರ್ಕ್ ಆಗುತ್ತೆ, ಬಟ್ ನಾನು ನೋಡಿರೋ ಪ್ರಕಾರ ಫೇಸ್ಬುಕ್ ಅಂದ್ರೆ ಮೆಟಾ ಆಡ್ಸ್ ಅವ್ರಿಗೆ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಗೊತ್ತಾಗಿದೆ ಅನ್ಕೋತೀನಿ. ಇಂಟೆಂಟ್ ಬೇಸ್ಡ್, ಇಂಟ್ರೆಸ್ಟ್ ಬೇಸ್ಡ್. ಇಂಟೆಂಟ್ ಬೇಸ್ಡ್ ಅಂದ್ರೆ ಏನು, ನಾವೇ ಹೋಗಿ ಹುಡುಕೋದು, ರೈಟ್? ಇಲ್ಲಿ ನಾವಾಗಿ ಹುಡುಕೋದಿಲ್ಲ, ಬಟ್ ಈ ಇಂಟ್ರೆಸ್ಟ್ ಇರ್ಬೋದಂತ ಮೆಟಾ ಆಡ್ಸ್ಗೆ ಗೊತ್ತಿರುತ್ತೆ, ಅದು ಬೇಸಿಸ್ ಮೇಲೆ ನಮಗೆ ಟಾರ್ಗೆಟಿಂಗ್ ಮಾಡ್ತಾರೆ, ರೈಟ್? ಸೊ ಐ ಹೋಪ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ, ಯಾವ ಟೈಮಲ್ಲಿ ಯಾವ ಆಡ್ ಯೂಸ್ ಮಾಡ್ಬೇಕಂತ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಸ್ನೇಹಿತರೆ. ಅಂಡ್ ಈ ವಿಡಿಯೋಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಅಂತೂ ಕೂಡ ಮರಿಬೇಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ನೋಟಿಫಿಕೇಶನ್ ಕೂಡ ಬರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಸ್ಟಾರ್ಟಿಂಗ್ ಹೇಳಿದೆ, ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ಪುಷ್ ಆಗುತ್ತೆ. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ವಾಟ್ಸಪ್ ಲಿಂಕ್ ನಾನು ಹಾಕಿರ್ತೀನಿ, ದಯವಿಟ್ಟು ಜಾಯ್ನ್ ಆಗೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಏನು ಗೂಗಲ್ ಆ್ಯಡ್ ಸೀರೀಸ್ ಎಲ್ಲ ಮಾಡ್ತಾ ಇದ್ದೀನಿ, ನಿಮ್ಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಬರುವಂಥ ದಿನದಲ್ಲಿ ನಾನು ಏನದು ಗೂಗಲ್ ಆ್ಯಡ್ಸ್ ಕೋರ್ಸು, ಮೆಟಾ ಆ್ಯಡ್ಸ್ ಕೋರ್ಸು, ಗೂಗಲ್ ಟ್ಯಾಗ್ ಮ್ಯಾನೇಜರು, ಗೂಗಲ್ ಅನಾಲಿಟಿಕ್ಸ್ 4, ಮತ್ತೆ ಕನ್ವರ್ಜನೇಟ್ ಆಪ್ಟಿಮೈಸೇಷನ್, ವೆಬ್ ಅನಾಲಿಟಿಕ್ಸು, ಗ್ರೋತ್ ಮಾರ್ಕೆಟಿಂಗು, ಓಕೆನಾ, SEO, ಅದೆಲ್ಲ ಕೋರ್ಸ್ ನಾನು ಹೋಗ್ತಾ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ದ್ಯಾಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದಕ್ಕೆ, ನಿಮ್ಮ ಬಿಸ್ನೆಸ್ನ ನೀವು ಇನ್ನೂ ಉನ್ನತ ಸ್ಥಾನ ತಗೊಳೋಕೆ, ಅವ್ರು ನೀವೆಲ್ಲ ಕರಿಯರ್ನ ಡೆವಲಪ್ ಮಾಡ್ಕೋಬೇಕಂತ, ನಿಮ್ಮದೇ ಸ್ವಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದಾಗ ನನ್ನ ವಿಡಿಯೋಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ರೈಟ್? ಸೊ ಇಲ್ಲಿ ನಾನು ಏನು ಹಾನೆಸ್ಟ್ ಇದೆ, ನಾನು ಅದನ್ನ ಇಲ್ಲಿ ನಾನು ಶೇರ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ದಯವಿಟ್ಟು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಒಂದ್ಸತಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಕೂಡ ಹ್ಯೂಮನ್ ಬೀಯಿಂಗು, ನನ್ನಿಂದನೂ ಕೂಡ ತಪ್ಪುಗಳಾಗ್ಬೋದು. ಖಂಡಿತ ನನ್ನ ತಪ್ಪನ್ನ ಹೇಳಿ ಏನು ಮಾಡಿದ್ದೀನಿ ಅಂತ, ಖಂಡಿತ ಅದನ್ನ ನಾನು ತಿದ್ಕೋತೀನಿ, ರೈಟ್? ಸೊ ನೀವು ಹೆಂಗೆ ನನ್ನ ಹತ್ರ ಕಲಿತಾ ಇದ್ದೀರಾ, ನಾನು ಕೂಡ ಬೇರೆಯವ್ರ ಹತ್ರ ಹೋಗಿ ಕಲ್ತ್ಕೋತೀನಿ. ಕಲ್ತ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇನು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಬಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈಗ ನಾನು ನಿಮ್ಗೆ ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಸೊ ದಯವಿಟ್ಟು ಇದು ಲೈಫ್ ಲಾಂಗ್ ಲರ್ನಿಂಗ್ ಇರಲಿ, ಆ ಮೈಂಡ್ ಸೆಟ್ ಇರಲಿ. ಇದನ್ನು ಕಲ್ತಿದ್ದೇ ಫೈನಲ್ ಆಗಬಾರ್ದು, ಓಕೆನಾ? ಪ್ರತಿದಿನ ನಾವು ಕಲಿತಾ ಹೋಗ್ಬೇಕು, ರೈಟ್? ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಬರುವಂಥ ದಿನದಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.